ಮಕರ ಸಂಕ್ರಮಣದ ಈ ಪವಿತ್ರ ಕಾಲದಲ್ಲಿ ಮಕರ ರಾಶಿಯವರಿಗೆ ಸೂರ್ಯ ದೇವನು ನೀಡಲಿರುವ ವಿಶೇಷ ಫಲಗಳ ಬಗ್ಗೆ ಈಗ ತಿಳಿಯೋಣ. ಸೂರ್ಯನು ಧನು ರಾಶಿಯಿಂದ ನಿಮ್ಮ ಸ್ವಂತ ರಾಶಿಯಾದ ಮಕರ ರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಇದು ವರ್ಷಕ್ಕೊಮ್ಮೆ ಬರತಕ್ಕಂತಹ ಅತ್ಯಂತ ಮಹತ್ವದ ಬದಲಾವಣೆಯಾಗಿದೆ. ಸೂರ್ಯನು ನಿಮ್ಮ ರಾಶಿಗೆ ಅಷ್ಟಮಾಧಿಪತಿಯಾಗಿದ್ದರೂ ಸಹ ಈ ಸಂಚಾರವು ನಿಮ್ಮ ಜೀವನದ ಮೇಲೆ 10 ಹಲವು ಪ್ರಭಾವಗಳನ್ನು ಬೀರಲಿದೆ. ಮೊದಲನೆಯದಾಗಿ ನಿಮ್ಮಲ್ಲಿ ಆತ್ಮಬಲದ ವೃದ್ಧಿಯಾಗುತ್ತದೆ. ಇಲ್ಲಿಯವರೆಗೆ ಅನುಭವಿಸುತ್ತಿದ್ದ ಕೀಳರಿಮೆ ಅಥವಾ ಭಯ ದೂರವಾಗಿ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ನಿಮ್ಮಲ್ಲಿ ಜಾಗೃತವಾಗುತ್ತದೆ. ಯಾವುದೇ ಕೆಲಸವನ್ನಾದರೂ ನಾನು ಮಾಡಬಲ್ಲೆ ಎನ್ನುವ ಅಚಲವಾದ ವಿಶ್ವಾಸ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ. ಇದು ಸಹಜವಾಗಿಯೇ ನಿಮ್ಮ ವ್ಯಕ್ತಿತ್ವದಲ್ಲಿ ಧೈರ್ಯವನ್ನು ತುಂಬುತ್ತದೆ. ಯಾರೋ ಬಂದು ನಿಮಗೆ ಸ್ಫೂರ್ತಿ ನೀಡುವ ಅಗತ್ಯವಿರುವುದಿಲ್ಲ, ಬದಲಾಗಿ ನಿಮ್ಮ ಒಳಗಿನ ಚೈತನ್ಯವೇ ನಿಮ್ಮನ್ನು ಮುನ್ನಡೆಸುತ್ತದೆ. ಇಂತಹ ಮಾನಸಿಕ ಸದೃಢತೆಯು ನಿಮ್ಮನ್ನು ಯಶಸ್ಸಿನ ಹಾದಿಯಲ್ಲಿ ನಡೆಸಲು ಸಹಕಾರಿಯಾಗುತ್ತದೆ. ಎರಡನೆಯ ಬಹುಮುಖ್ಯ ಅಂಶವೆಂದರೆ ನಿಮ್ಮ ಯೋಚನಾ ಲಹರಿಯಲ್ಲಿನ ಬದಲಾವಣೆ. ನಿಮ್ಮ ಬುದ್ಧಿಶಕ್ತಿಯು ತುಂಬಾ ಚುರುಕಾಗಿ ಕೆಲಸ ಮಾಡಲಾರಂಭಿಸುತ್ತದೆ. ಹೊಸ ಹೊಸ ಆಲೋಚನೆಗಳು ಮತ್ತು ಯೋಜನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತವೆ. ಇಲ್ಲಿಯವರೆಗೆ ನೀವು ಪ್ರಯತ್ನಿಸದ ಹೊಸ ಮಾರ್ಗಗಳತ್ತ ನಿಮ್ಮ ಗಮನ ಹರಿಯುತ್ತದೆ. ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಜಾಣ್ಮೆಯಿಂದ ಹೊರಬರುವ ದಾರಿಯನ್ನು ನೀವೇ ಕಂಡುಕೊಳ್ಳುತ್ತೀರಿ. ಈ ಸಮಯವು ಹೊಸ ಆರಂಭಕ್ಕೆ ಮತ್ತು ಜೀವನದಲ್ಲಿ ಹೊಸತನವನ್ನು ಅಳವಡಿಸಿಕೊಳ್ಳಲು ಅತ್ಯಂತ ಪೂರಕವಾಗಿದೆ. ಮೂರನೆಯದಾಗಿ ನಿಮ್ಮ ಆರೋಗ್ಯದ ಕಡೆಗೆ ನೀವು ಹೆಚ್ಚಿನ ಗಮನ ಹರಿಸಬೇಕಾದ ಅನಿವಾರ್ಯತೆ ಇರುತ್ತದೆ. ಸೂರ್ಯನ ಈ ಸಂಚಾರದಿಂದ ಶರೀರದಲ್ಲಿ ಪಿತ್ತದ ಅಂಶವು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಇದರಿಂದಾಗಿ ತಲೆನೋವು ಅಥವಾ ಕಣ್ಣಿನ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಆಹಾರ ಕ್ರಮದಲ್ಲಿ ಶಿಸ್ತು ಪಾಲಿಸುವುದು ಅತಿ ಮುಖ್ಯ. ಅತಿಯಾದ ಹುಳಿ ಪದಾರ್ಥಗಳು, ಎಣ್ಣೆಯಲ್ಲಿ ಕರಿದ ತಿಂಡಿಗಳು ಮತ್ತು ಹೊರಗಿನ ಆಹಾರದಿಂದ ದೂರವಿರುವುದು ಒಳ್ಳೆಯದು. ಸರಿಯಾದ ಸಮಯಕ್ಕೆ ಊಟ ಮಾಡುವುದು ಮತ್ತು ಅಗತ್ಯವಿರುವಷ್ಟು ನಿದ್ರೆಯನ್ನು ಮಾಡುವುದು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೆರವಾಗುತ್ತದೆ. ಸಾಧ್ಯವಾದಷ್ಟು ಬಿಸಿ ನೀರನ್ನು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಿ. ನಾಲ್ಕನೆಯದಾಗಿ ಇದು ಶತ್ರು ನಾಶದ ಸಮಯವೆನ್ನಬಹುದು. ನಿಮ್ಮ ಪ್ರಗತಿಯನ್ನು ಸಹಿಸದವರು ಅಥವಾ ನಿಮಗೆ ತೊಂದರೆ ಕೊಡಲು ಹವಣಿಸುತ್ತಿದ್ದವರು ತಾವಾಗಿಯೇ ನಿಮ್ಮಿಂದ ದೂರ ಸರಿಯುತ್ತಾರೆ. ಯಾವುದೇ ರೀತಿಯ ಕಾನೂನು ಹೋರಾಟಗಳು ಅಥವಾ ವೃತ್ತಿ ಜೀವನದ ಸ್ಪರ್ಧೆಗಳಲ್ಲಿ ನಿಮಗೆ ಜಯ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಸರ್ಕಾರದ ಕೆಲಸಗಳಲ್ಲಿ ಅಥವಾ ಉನ್ನತ ಅಧಿಕಾರಿಗಳ ವಲಯದಲ್ಲಿ ನಿಮಗೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗುತ್ತದೆ. ನಿಮ್ಮ ಮೇಲಿದ್ದ ಅಪವಾದಗಳು ದೂರವಾಗಿ ಗೌರವ ಹೆಚ್ಚಾಗುತ್ತದೆ. ಐದನೆಯದಾಗಿ ನೀವು ಈ ಹಿಂದೆ ಮಾಡಿದ ಸತ್ಕರ್ಮಗಳ ಫಲವು ನಿಮಗೆ ದೊರೆಯುವ ಸಮಯ ಇದಾಗಿದೆ. ದೇವತಾರಾಧನೆ, ದಾನ ಧರ್ಮ ಅಥವಾ ಪೂಜೆ ಪುರಸ್ಕಾರಗಳನ್ನು ನೀವು ಶ್ರದ್ಧೆಯಿಂದ ಮಾಡಿದ್ದರೆ ಅದರ ಪೂರ್ಣ ಫಲವು ಈಗ ನಿಮ್ಮ ಕೈ ಸೇರುತ್ತದೆ. ನಾನು ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡಿದರೂ ನನಗೆ ಯಾಕೆ ಫಲ ಸಿಗುತ್ತಿಲ್ಲ ಎಂಬ ನಿಮ್ಮ ಹಳೆಯ ಪ್ರಶ್ನೆಗೆ ಈ ಸಂಕ್ರಮಣದ ಕಾಲವು ಉತ್ತರ ನೀಡಲಿದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತವಾಗಿಯೂ ದೊರೆಯುತ್ತದೆ. ಈ ಎಲ್ಲ ಫಲಗಳು ಇನ್ನೂ ಅಧಿಕವಾಗಲು ಸೂರ್ಯನ ಆರಾಧನೆ ಮಾಡುವುದು ಅತ್ಯಂತ ಉತ್ತಮ. ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಅಥವಾ ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು ದಾನ ಮಾಡುವುದು ನಿಮಗೆ ವಿಶೇಷ ಲಾಭವನ್ನು ನೀಡುತ್ತದೆ. ಸೂರ್ಯನ ಅನುಗ್ರಹಕ್ಕಾಗಿ ವಿಶೇಷ ಹೋಮ ಹವನಗಳಲ್ಲಿ ಪಾಲ್ಗೊಳ್ಳುವುದು ಮತ್ತು ರಾಜಯೋಗವನ್ನು ವೃದ್ಧಿಸುವಂತಹ ವಿಶೇಷ ಮಣಿಯನ್ನು ಧರಿಸುವುದು ನಿಮ್ಮ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಇದು ನಿಮ್ಮಲ್ಲಿನ ನಕಾರಾತ್ಮಕತೆಯನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ಸೂರ್ಯನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಆಶಿಸೋಣ.